ಹಾಯ್ ಎಲ್ರಿಗೂ ನಮಸ್ತೆ. ನಮಸ್ತೆ ಸರ್. ನಾನು ನಿಮ್ಮ ವಿನಿ ಮಾತಾಡ್ತಿರೋದು. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸುಸ್ವಾಗತಂ. ರೆಡಿನಾ? ಬರ್ರಿ. ನನ್ನಲ್ಲ ಬ್ರೋ, ಇದನ್ನ ತೋರಿಸ್ರಿ. ಕಳೆ ಅನ್ಎಜುಕೇಟೆಡ್ ಬಡತವ ಇದಿರಲ್ಲ ಮಿಷಿನ್ ಹಾಕೋರು ಮಿಷಿನ್ ಇರಲ್ಲ, ಅದೇ ಇಲ್ಲ ಮಿಷಿನ್. ಈ ವರ್ಕ್ ನನಗೆ ತುಂಬ ಸ್ಪೆಷಲ್ ಆಗಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಕಲರಲ್ಲಿ ಮಾಡ್ತಿರೋದು. ನೆಕ್ಸ್ಟ್ ಏನಂತಂದ್ರೆ ಒಂದು ಟ್ಯಾಟೋ ಮಷಿನ್, ಇದು ಓಲ್ಡ್ ಜನ್ರೇಷನ್ ಇಂದು. ಇದು ನಿಮಗೆ ತುಂಬಾ ಜನ ನೋಡಿರೋದು ಎಲ್ಲಿ ನೋಡಿರ್ತೀರ ಅಂದ್ರೆ ಜಾತ್ರೆಯಲ್ಲಿ ಹಚ್ಚೆ ಹಾಕ್ಬೇಕಾದ್ರೆ ಈ ಮಷಿನ್ ಟರ್ರ್ ಅಂತ ಸೌಂಡ್ ಬರ್ತಿರುತ್ತಲ್ಲ, ಅಲ್ಲಿ ನೋಡಿರ್ತಾರ. ತಪ್ಪಾಗಿ ತಿಳ್ಕೊಬಾರ್ದು. ಮಷಿನ್ ಒಳ್ಳೆ ಮಷಿನ್, ಬಟ್ ಯೂಸ್ ಮಾಡ್ತಿರೋಂಥ ಪ್ಲೇಸ್ ಸರಿ ಇಲ್ಲ ಅಷ್ಟೇ. ಇರ್ಲಿ ಪರವಾಗಿಲ್ಲ. ಬಟ್ ಈ ವರ್ಕ್ನ ನಾವು ಕಲರಲ್ಲಿ ಮಾಡ್ತಿದೀವಿ. ಸೊ ಎಡಿಟಿಂಗ್ ಎಲ್ಲ ಮುಗ್ದಿತ್ತು. ಇನ್ನೇನು ಪ್ರಿಂಟ್ ತೆಗೆದು ಸ್ಟಾರ್ಟ್ ಮಾಡೋಣ ಅಂತ ಸೈಜಸ್ ಎಲ್ಲ ನೋಡಿದ್ವಿ. ಪ್ರಿಂಟ್ ಚೆನ್ನಾಗಿ ಸಿಕ್ಕಿತ್ತು. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಇವ್ರು ನಮ್ಮ ಫ್ರೆಂಡ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ಸುಪ್ರೀತವ್ರು. ಸ್ಕಿನ್ ಏನ್ ಬ್ರೋ ಜಾಸ್ತಿ ಗುಳ್ಳೆ ಆಗಿದ್ರು, ಯಾಕೆ? ಕುಷ್ಠರೋಗ ಇಲ್ಲಿ ಕಲರ್ ಟ್ಯಾಟೋ ಇವಾಗ ಕೋಳಿಗೆ ಸ್ಕಿನ್ ಔಟ್ ಮಾಡ್ದಂಗ ಐತಿ. ಮಕ್ಕಳ ರಿಯಾಕ್ಷನ್ ತೋರಿಸಿದ್ರ? ಬರೀ ಇಂತದೆಯ ಬ್ರ್ಯಾಂಡ್ ಕೊಡ್ತಿದ್ದಲ್ಲ ಎಂತ ಪಂಚ್ ಡೈಲಾಗ್ ಹೇಳ್ದಣ. ನಾನ್ ಯಾವಾಗ ಕೊಟ್ಟೆ ಬ್ರೋ ಸೌಂಡು? ಇವಾಗ ಕೊಡ್ತಿರೋದ ಸೌಂಡ್? ಬೆಳ್ಳೆ ಕಾಣಿಸ್ತಿದ್ಯಾ? ಅದನ್ನೇ ಹೇಳ್ತಿರೋದು. ಸ್ನಾನ ಮಾಡ್ಬಿಟ್ಟವ್ರಲ್ಲ 3 ದಿನದಿಂದ ಮಾಡೋದಿಲ್ಲ. ಇವತ್ತಿಗೆ 4 ದಿವಸ ಆಯ್ತು ಗುರು ನಾನು ಸ್ನಾನ ಮಾಡಿ. ಇವತ್ತು ಮಾಡಿದ್ದೀನಿ ನಾನು ಸ್ನಾನ. ಫ್ರೆಂಡು ಅಂದಮೇಲೆ ಇಷ್ಟೆಲ್ಲ ಕಾಲೆಳೆದೆ ಟ್ಯಾಟೋನ ಮಾಡೋಕ್ಕಾಗತ್ತಾ? ಮಾಡಿದ್ರೆ ಚೆನ್ನಾಗಾರ ಇರುತ್ತಾ? ಚೆನ್ನಾಗಿರಲ್ಲ. ಸೊ ಸ್ಟೆನ್ಸಿಲ್ ಚೆನ್ನಾಗಿ ಸಿಕ್ಕಿತ್ತು. ಇವತ್ತಿನ ದಿನ ಸಾಯೋವರೆಗೂ ಅವ್ನ ಲೈಫಲ್ಲಿ ಅವ್ನು ಮರಿಬಾರ್ದು, ಹಂಗಿರುತ್ತೆ ಇವತ್ತು. ಮಸ್ತ್ ತೆಗಿತಾನಲ್ಲ, ತೆಗಿಬೇಕಾದ್ರೆ ಮಾತ್ರ ಸ್ಲೋ ಮೋಷನ್ದಾಗ ಸ್ಪೀಡ್ದಾಗ ಎಲ್ಲಾನು ಮಾಡ್ತೀನಿ ನಾನು. ನೀವ್ ಆಗ್ಬೇಕಾದ್ರು ಮಸ್ತಾಗಿ ಆಗ್ತೀರ ಬ್ರೋ. ಏನ್ ಬ್ರೋ ನೀನು ಅಮ್ಮಿಕೊಂಡಿರಪ್ಪ ನೀನು. ಈ ವರ್ಕ್ ಬಂದು ಇಷ್ಟು ಕಲರ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋ ವರ್ಕು, ಜೊತೆಗೆ ಒಪ್ಪೆಗ್ರೆ ಬೇರೆ ಯೂಸ್ ಮಾಡ್ತಿದ್ವಿ. ಫುಲ್ ಹೈಜಿನಿಕ್ ಸೆಟಪ್ನ ನನ್ನ ಸಹಪಾಠಿಗಳು ರೆಡಿ ಮಾಡಿಕೊಟ್ಟಿದ್ರು. ಮತ್ತು ಇನ್ನೇನಕ್ಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ ವರ್ಕ್ನ. ಏನ್ ಓಕೆನಾ ಬ್ರೋ? ಐ ಆಮ್ ಆಲ್ರೆಡಿ ಬ್ರೋಕ್ ಇಟ್ ಬ್ರೋ. ಹುಡುಗಿರ್ ನೋವಿಗಿಂತ ಈ ನೋವು ಯಾವ್ದು ಬ್ರೋ? ಯಾವ್ದೋ ಬಿಟ್ಟಿದ್ ಕುಡ್ದ್ಬಿಟ್ಟವ್ರೆ. ಇಲ್ಲ ಇಲ್ಲ, ನೀರ್ ಹಾಕೊಂಡಿರ ಕುಡಿದ್ಬಿಟ್ಟ. ನನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ನಾನು ಟ್ಯಾಟೋ ಮಾಡಬೇಕಾದ್ರೆ ಈ ಥರ ಫೇಸ್ ರಿಯಾಕ್ಷನ್ ನೋಡ್ತಿರೋದು. ನನಗಂತೂ ಗೊತ್ತಿಲ್ಲ ಇದು ನೋವಿಗೆ ಕೊಡ್ತಾರೋ ಯಾಕೆ ಕೊಡ್ತಾರೋ ಅಂತ. ನಿಮ್ಗೇನು ಮಾಡ್ತಾರ, ನಾವು ಟ್ಯಾಟೂ ಮಾಡ್ತಾ ಇರೋದು, ಹಂಗ್ಯಾಕೆ ರಿಯಾಕ್ಷನ್ ಕೊಡ್ತೀರಾ? ಫಸ್ಟ್ ಟೈಮ್ ಟಾಟಾ ಬಿನಿ ಬ್ರೋ. ಅದ್ ನಂಗೆ ಸಾಯ್ತಂತ ನೆನ್ಪಿರೋದು ಮಾತ್ರ. ಹೃದಯನ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು. ಸೊ ತುಂಬ ಟೈಮಿಂದ ವರ್ಕ್ನ ಮಾಡ್ತಿದ್ವಲ್ಲ, ಸೊ ಒಂದು ಟೀ ಕುಡಿದು ಮೈಂಡ್ನ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಆಚೆ ಬಂದ್ವಿ. ಅದಲ್ಲದೆ ನಮ್ಮ ಡಾಕ್ಟರ್ ಹೇಳಿದ್ರೆ ಒಂದೇ ಜಾಗದಲ್ಲಿ ನೀನು ಕುತ್ಕೊಂಬಾರ್ದು ಜಾಸ್ತಿ ಹೊತ್ತು ಅಂತ. ಸೊ ಟೀ ಕುಡಿದ್ಮೇಲೆ ನಮ್ಮ ಬ್ರೋ ಹೇಳಿದ್ರು ಊಟದ ಟೈಮ್ ಆಗಿತ್ತು, ಊಟನೇ ಮಾಡಿಬಿಡ್ಬೇಕಿತ್ತು, ತುಂಬ ಟೈಮ್ ಆಗಿದೆ ಅಂತ. ಹೊಟ್ಟೆ ತುಂಬ ತಿನ್ಕೊಂಡು ಅಲ್ಲಿಂದ ಶಾಪ್ ಕಡೆ ಬರೋ ಅಷ್ಟರಲ್ಲಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಏನೋ ನೋಯ್ತಾಯ್ತಾ ನೋಡ್ರಿ ರಿಯಾಕ್ಷನ್. ಇವ್ನು ಈ ಟ್ಯಾಟೋ ಮಾಡಿಕ್ಕೆ ಇಷ್ಟು ರಿಯಾಕ್ಷನ್ ಕೊಡ್ತಾನೆ. ನೀನ್ ಏನಾರ ಬೇರೆ ಏನಾರ ಮಾಡಿದ್ರೆ ಹೆಂಗ್ ರಿಯಾಕ್ಷನ್ ಕೊಡ್ತಿದ್ದ ಅಂತ. ಅಷ್ಟೊತ್ತಿಂದ ಬಗ್ಗೆ ನಿಂತ್ಕೊಂಡು ಮಾಡಿ ಅದು ಮಾಡಿ ಇನ್ನೊಂದ್ ಮಾಡಿ, ಸೊಂಟ ನೋವಾಗಿ ಇನ್ನೊಂದ್ ನೋವಾಗಿ ನಮ್ದು ಆಗ್ತಿರೋದು. ನೀನ್ ನೋಡಿದ್ರೆ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅದಕ್ಕೆ ಹೇಳೋದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೂ ಟ್ಯಾಟೋ ಮಾಡಬಾರ್ದು. ಇದೇ ಕಾರಣಕ್ಕೆ ನಾನು ನನ್ನ ಸ್ನೇಹಿತರಿಗೆ ಯಾರಿಗೂ ಟ್ಯಾಟೋ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಅವರು ನೋವು ಅಂತಂದರೆ ನನಗೆ ಬೇಜಾರಾಗುತ್ತೆ. ನನಗೆ ಬೇಜಾರಾದರೆ ವರ್ಕ್ ಫಿನಿಶಿಂಗ್ ನಾನು ಅಂದ್ಕೊಂಡಂಗೆ ಬರಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ಸ್ನೇಹಿತರಿಗೆ ಯಾರಿಗೂ ಜಾಸ್ತಿ ಟ್ಯಾಟೋ ಮಾಡಿಕೊಟ್ಟಿಲ್ಲ. ಇದೇ ಕಾರಣಕ್ಕೆ ನನ್ನ ಜೊತೆ ಮಾತು ಬಿಟ್ಟಿರೋದು ಉಂಟು. ಅಷ್ಟು ಚೆನ್ನಾಗಿ ಟ್ಯಾಟೋ ಮಾಡ್ತೀಯಾ, ನಮಗೆ ಮಾತ್ರ ಮಾಡಿಕೊಡಲ್ಲ ಅಂತಾರೆ. ಬಟ್ ಏನು ಮಾಡೋಣ, ಅವರು ನೋವು ಅಂದಾಗೆ ನನಗೆ ತಡ್ಕೊಳಕ್ಕಾಗಲ್ಲ. ಸೊ ಕಸ್ಟಮರ್ಸ್ಗಾದರೆ ನಾವು ಹೆಂಗೋ ಕನ್ವಿನ್ಸ್ ಮಾಡಿಕೊಂಡು ಹೇಳ್ಕೊಂಡು ಸ್ವಲ್ಪ ಹೊತ್ತು ತಡ್ಕೊಳ್ರಿ, ವರ್ಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆದರೆ ನನ್ನ ಫ್ರೆಂಡ್ ಸರ್ಕಲ್ ಇರೋರಿಗೆ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಹೇಳಿ? 12 hours ಆಗಿದೆ ಮೇ ಬಿ. 12 hours ಆಗಿದೆ. 12 hours
5 hours. 4 o'clock ಬಂದ್ರೆ 14 hours ಆಗುತ್ತೆ. ಇದೆಲ್ಲ ಯಾವ್ದು ದೊಡ್ಡದೆಲ್ಲ ಬರೀರಿ 14 ಅವರ್ ಇಲ್ಲ 23 ಅವರ್ ಕಂಟಿನ್ಯೂ ವರ್ಕ್ ಮಾಡಿದ್ದೀನಿ ಅಂದ್ರೆ ಎಷ್ಟದೆ. ಬೇರೆದರೆಲ್ಲ ಪೇನ್ಲೆಸ್ ಟ್ಯಾಟೂ ಅಂತಾರೆ, ನಿಮ್ಗೆ ಒಂದು ಡ್ರಾಪ್ ಬ್ಲಡ್ ಬಂದಿಲ್ಲ ನಮ್ದು ಆದ್ರೂ ಪೇನು ಅಂತೀರಪ್ಪ. ಬೇರೆದರೆಲ್ಲ ಪೇನ್ಲೆಸ್ ಟ್ಯಾಟೂ ಅಂತಾರೆ ಹೇಳ್ತಾರೆ, ಅವ್ರು ಹೆಂಗ್ ಹಾಕ್ಬೋದು? ಅಯ್ಯೋ ನೆನಪು ಸತ್ತಾಗ್ಬಿಡ್ಬೋದು ಅಷ್ಟೇ. ನಿಜ, ಕಲರ್ ಟ್ಯಾಟೂ ನಾರ್ಮಲ್ ಟ್ಯಾಟೂ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಪೇನ್ ಆಗುತ್ತೆ. ಯಾಕಂತಂದ್ರೆ ಕಲರ್ ವರ್ಕ್ ಅಲ್ಲಿ ಬೇರೆದ್ರೆಲ್ಲ ಏನ್ ಮಾಡ್ತಾರೆ, ಒಂದೊಂದು ಕಲರ್ನೇ ಪ್ಯಾಕ್ ಮಾಡ್ತಾರೆ. ಲೈಕ್ ಬ್ಲ್ಯಾಕ್ ಅಂಡ್ ಗ್ರೇ ಅಲ್ಲಿ ಹೆಂಗ್ ಪ್ಯಾಕ್ ಮಾಡ್ತಿರ್ತಾರೋ ಅದೇ ತರ ಮಾಡ್ತಾರೆ. ಬಟ್ ಕಲರ್ ವರ್ಕ್ ಆ ತರ ಇರಲ್ಲ. ಮೂರ್ ಕಲರ್ನ ಗ್ರೇಡಿಯಂಟ್ ತರ ನಾವು ಪ್ಯಾಕ್ ಮಾಡೋದಿರುತ್ತೆ, ಒಂದು ಗ್ರೇಡಿಯಂಟ್ನ ಕ್ರಿಯೇಟ್ ಮಾಡೋದಿರುತ್ತೆ. ಸೊ ಅವಾಗ ಕಲರ್ ವರ್ಕ್ 3D ಥರ ಎದ್ದು ಬರುತ್ತೆ, ಅದು ಡಲ್ ಆಗಲ್ಲ. ಸೊ ಇವರೆಲ್ಲ ನಾರ್ಮಲ್ ಏನು ಮಾಡ್ತಾರೆ, ಒಂದೊಂದು ಕಲರ್ನ ಪ್ಯಾಕ್ ಮಾಡಿದಾಗ ಅದು ಫ್ಯೂಚರಲ್ಲಿ ನಿಮಗೆ ಒಂದೇ ಕಲರ್ ಇರೋದ್ರಿಂದ ಡಲ್ ಆಗುತ್ತೆ. ಬಟ್ ನಾವು ಒಂದೇ ಕಲರಲ್ಲಿ ಮೂರು ಶೇಡ್ಸ್ನ ಯೂಸ್ ಮಾಡಿದಾಗ ಲೈಟ್ ಕಲರ್ ಡಲ್ ಆದರೂ, ಮೀಡಿಯಂ ಕಲರ್ ಇರುತ್ತೆ, ಮೀಡಿಯಂ ಕಲರ್ ಡಲ್ ಆದರೂ, ಡಾರ್ಕರ್ ಟೋನ್ ಇರುತ್ತೆ. ಇದಕ್ಕೆ ನಮ್ಮ ಕಲರ್ ವರ್ಕು ಡಲ್ ಆಗಲ್ಲ. ಯಾರಿಗಿಲ್ಲ ಪರದಾಟ, ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀ ಕುಗ್ಗದಿರು. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ, ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಗ್ತಾ ಟ್ಯಾಟೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವರು ನೋವು ಅಂದಾಗ ನಾವೇನೂ ಮಾಡೋಕ್ಕಾಗಲ್ಲ. ನೋವೇ. ಕೆಲವೊಬ್ಬರಿಗೆ ನೋವು ತಿನ್ನೋಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ ಕಮ್ಮಿ ಇರುತ್ತೆ. ಬಟ್ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಾವು ಲೈಟ್ ಹ್ಯಾಂಡ್ ಪ್ರೆಷರಲ್ಲೇ ಮಾಡ್ತಿರ್ತೀವಿ. ಅವ್ರಿಗೆ ನೋವು ಕಮ್ಮಿ ಆದರೆ ನಮಗೂ ಖುಷಿನೇ ಅಲ್ವಾ. ಬಟ್ ಈ ವರ್ಕ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ನಾನು ಅಂತೀನಿ. ನಿಮಗೆ ಅನಿಸುತ್ತೆ ಅದನ್ನು ನೀವು ತಪ್ಪದೆ ಕಾಮೆಂಟ್ನ ಮಾಡಬೇಕು. ನಾವು ಯಾವುದೇ ರೀತಿ ಫಿಲ್ಟರ್ ಹಾಕಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಇರೋ ವರ್ಕ್ನ ತೋರಿಸ್ತಿದ್ದೀವಿ. ಇಷ್ಟು ನೀಟಾಗಿ ಕಲರ್ನ ಕೂರಿಸಿದ್ದೀವಿ ಅಂದರೆ ಅಷ್ಟು ತಾಳ್ಮೆಯಿಂದ ವರ್ಕ್ನ ಮಾಡಿದ್ದೀವಿ. ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾನು. ಅಷ್ಟು ಪೇನ್ನ ತಡ್ಕೊಂಡಿದ್ದಾರೆ. ನೋವು ಅಂದ್ರೂ ಪರವಾಗಿಲ್ಲ, ಕೂತ್ಕೊಂಡ್ರು. 3 ಗಂಟೆ 14 ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ ವರ್ಕ್. ಇವಾಗ ಕರೆಕ್ಟ್ ಆಗಿ ಟೈಮ್ 5 ಗಂಟೆ 28 ನಿಮಿಷ. 14.5 ಅವರ್ 15 ಅವರ್ ವರ್ಕ್ ಮಾಡಿರೋದು. ಊಟ ತಿಂಡಿ ಅರ್ಧ ಗಂಟೆ 1 ಅವರ್ ತೆಗೆದ್ರೆ ಒಂದು 13 ಅವರ್ ವರ್ಕ್ ಮಾಡಿರೋದು ಅನ್ಕೊಳ್ರಿ. 13 ಅವರ್ಗೆ ಬ್ರೋದು ಬಾಯಿಗೆ ಬಂದು ವಾಪಸ್ ಹೋಯ್ತು. ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲ. ಬ್ರೋ ಹೆವಿ ಪೈನ್ ಕಲರ್ ವರ್ಕ್. ಕಲರ್ ವರ್ಕ್ ಅಂದ್ರೆ ಸುಮ್ಮನೆ ಅನ್ಕೊಂಡಿರ, ನಾರ್ಮಲ್ ಮಾಡ್ಸ್ಕೊ. ಕಲರ್ ವರ್ಕ್ ಹೆವಿ ಪೈನ್ ಆಗುತ್ತೆ. ಸೊ 1 ಸೆಕೆಂಡ್ ಬರ್ರಿ. ಈ ಟ್ಯಾಟೋ ಮಷಿನ್ ಬಂದ್ಬಿಟ್ಟು ನಮ್ಗೊಂಥರ ದೇವ್ರಿದ್ದಂಗೆ. ಯಾಕಂದರೆ ಫಸ್ಟ್ ಜನರೇಷನ್ ಟ್ಯಾಟೋ ಮಷಿನ್ ಇದು. ಸೊ ಇವರು ಒಂದು ಟ್ಯಾಟೋ ಆರ್ಟಿಸ್ಟ್ ಆಗಬೇಕು ಅಂತ ನಮ್ಮ ಹತ್ರ ಬಂದಿದ್ದಾರೆ. ಇವರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತೀನಿ. ಬೆಳಗ್ಗೆ ಕ್ಲೀನಾಗಿ ಫೋಟೋ ಶೂಟ್ ಮಾಡ್ಕೊಂಡು ಕ್ಲೀನ್ ಹಾಕೋಣಂತೆ, ಸರಿನಾ? ಬಾಯ್ ಹೇಳ್ರಿ ನೀವು ಒಂದ್ಸಲಿ. ಹಾರದೋಗೈತ್ರಿ, ಊರ್ ಬಾಗ್ಲ ಐತಿ. ಈ ವರ್ಕ್ದು ಫೋಟೋಸು ವಿಡಿಯೋಸು ನಾವು ಕ್ಲೀನಾಗಿ ತೆಗೆದು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ನ ಮಾಡಿದ್ದೀವಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದ್ಬಿಟ್ಟು ಪೆನ್ ಟು ಸ್ಕಿನ್ ಟ್ಯಾಟೋ ಅಂತ. ನೀವು ಅಲ್ಲೂ ಕೂಡ ನಮಗೆ ಇದೇ ಥರ ಪ್ರೀತಿನ ತೋರಿಸಿ ಸಪೋರ್ಟ್ನ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತ್ಯಮೂಲ್ಯವಾದ ಸಮಯನ ನಮಗೆ ಕೊಟ್ಟು ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಿರಿ. ಟಾಟಾ, ಬಾಯ್.